ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಕ್ಷೇತ್ರ ನಂಜನಗೂಡು ನಗರಸಭೆ ಕಚೇರಿಯಲ್ಲಿ ಕಡತ ನಾಪತ್ತೆಯಾಗಿದ್ದು, ಅಕ್ರಮವಾಗಿ ನಿವೇಶನಗಳಿಗೆ ಖಾತೆ ಮಾಡಿಕೊಟ್ಟ ಕಡತ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರಸಭೆ ಕಂದಾಯ ಅಧಿಕಾರಿಯೊಬ್ಬರು ದ್ವಿತೀಯ ದರ್ಜೆ ಸಹಾಯಕರ ವಿರುದ್ಧ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಡತದ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ದ್ವಿತೀಯ ದರ್ಜೆ ಸಹಾಯಕ ಡಿ.ಎಂ. ನರಸಿಂಹಮೂರ್ತಿ ವಿರುದ್ಧ ಕಂದಾಯ ಅಧಿಕಾರಿ ಎಸ್.ಟಿ. ವೆಂಕಟೇಶ್ ದೂರು ನೀಡಿದ್ದಾರೆ. ನರಸಿಂಹಮೂರ್ತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಕಡತ ದೊರಕಿಸಿಕೊಡುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ. ನಂಜನಗೂಡು ತಾಲೂಕು ದೇವಿರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 58-59ರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 3 ಎಕರೆ 16 ಗುಂಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬಡಾವಣೆಯ ಖಾತೆಯನ್ನು ಅಕ್ರಮವಾಗಿ ನಮೂದಿಸಲಾಗಿದೆ. ಸದರಿ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿ ಹಾಗೂ ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಸದರಿ KMF 24 ಸಂಖ್ಯೆ 106ರಲ್ಲಿ ನಮೂದಿಸಿರುವ ಅಸೆಸ್ಮೆಂಟ್ 17115/406/1ರಿಂದ 17-11-5/406/48ರವರೆಗೆ 48 ಖಾತೆಗಳನ್ನು ಅಕ್ರಮವಾಗಿ ದಾಖಲಿಸಿರುವ ಕಡತದ ನಿರ್ವಹಣೆ ಹಾಗೂ ಸಂರಕ್ಷಣೆ ಜವಾಬ್ದಾರಿ ಡಿ.ಎಂ. ನರಸಿಂಹಮೂರ್ತಿ ಅವರದ್ದಾಗಿತ್ತು. ಆದರೆ ಸದರಿ ಕಡತ ನಾಪತ್ತೆಯಾಗಿದ್ದು ಲಭ್ಯವಿಲ್ಲದ ಕಾರಣ ಡಿ.ಎಂ. ನರಸಿಂಹಮೂರ್ತಿ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಕಡತ ದೊರಕಿಸಿಕೊಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಗರಸಭೆ ಕಂದಾಯ ಇಲಾಖೆ ಅಧಿಕಾರಿ ವೆಂಕಟೇಶ್ ದೂರು ನೀಡಿ 1 ತಿಂಗಳು ಕಳೆದರೂ ನಂಜನಗೂಡು ಪಟ್ಟಣ ಪೊಲೀಸರು ಕೂಡ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವುದರ ಬದಲಾಗಿ ಮೌನಕ್ಕೆ ಶರಣಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದ ಸರ್ಕಾರಿ ಕಚೇರಿಯಲ್ಲೇ ಕಡತ ನಾಪತ್ತೆಯಾಗಿರುವ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಅಲ್ಲದೆ ಈಗ ನಗರಸಭೆಯಲ್ಲಿ ಅಧ್ಯಕ್ಷರು ಇಲ್ಲದ ಕಾರಣ ಜಿಲ್ಲಾಧಿಕಾರಿಯವರೇ ಆಡಳಿತಾಧಿಕಾರಿಯಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾಧಿಕಾರಿ ಇದರ ಬಗ್ಗೆ ಎಚ್ಚೆತ್ತು ಭೂಗಳ್ಳರ ಜೊತೆ ಶಾಮೀಲಾಗಿರುವ ಅಧಿಕಾರಿಗಳಿಗೆ ಸರ್ಜರಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗುವಂತೆ ಒತ್ತಾಯಿಸಿದ್ದಾರೆ. ನಂಜನಗೂಡು ತಾಲೂಕು ವರ್ಣಾ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ಇದ್ದು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರ ಮತ್ತು ತಾಲೂಕಾಗಿದೆ. ವರ್ಣಾ ಕ್ಷೇತ್ರ ಮತ್ತು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ನಂಜನಗೂಡು ನಗರಸಭೆ ಸುಮಾರು 30-40 ಕೋಟಿ ಬೆಲೆ ಬಾಳತಕ್ಕಂಥ ಬಹು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ 58-59ರ ಆಸ್ತಿಯ ಕಡತದ ವಿಚಾರವಾಗಿ ನಂಜನಗೂಡು ಟೌನ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿದೆ. ನಗರಸಭಾ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ದೂರು ದಾಖಲು ಮಾಡಿದ್ದಾರೆ. ಆದರೆ ಯಾರ ಮೇಲೆ ದೂರು ದಾಖಲು ಮಾಡಿದ್ದಾರೆ? STA ಮೇಲೆ ದೂರು ದಾಖಲು ಮಾಡಿದ್ದಾರೆ. ಅವತ್ತು 48-49 ಖಾತೆಗಳು ಅಕ್ರಮವಾಗಿದೆ ಅಂತ DC ಅವರು ಸೂಚನೆ ಮೇರೆಗೆ ಅವರು ದೂರು ದಾಖಲು ಮಾಡಿದ್ದಾರೆ. ಅವತ್ತಿದ್ದಂಥ ಅಧ್ಯಕ್ಷರು ನಗರಸಭಾ ಕಮಿಷನರ್ ಅವರು ಅವ್ರಗಳ ವಿರುದ್ಧ ದೂರು ದಾಖಲು ಮಾಡಬೇಕಾಗಿತ್ತು. ಇವರು ಕಣ್ಣೋರ್ಸೋದಕ್ಕೋಸ್ಕರ DC ಅವರು ಹೇಳಿದ್ರು ಅಂತಂತ ಪಾಪ 3ನೇ ದರ್ಜೆ ನೌಕರರನ್ನ ಗುರಿ ಇಟ್ಕೊಂಡು ಇವರು ದೂರು ದಾಖಲು ಮಾಡಿದ್ದಾರೆ. ಇದರಲ್ಲಿ ಸತ್ಯಾಂಶ ಹೊರಬರಬೇಕು. ಅದು CM ಕ್ಷೇತ್ರದಲ್ಲಿ ಪ್ರತಿನಿಧಿಸಿದಂಥ ಕ್ಷೇತ್ರದಲ್ಲೇ ಈ ರೀತಿ ಅವ್ಯವಹಾರ ಮಾಡಿ ಅಕ್ರಮ ಮಾಡಿ ಕಡತಗಳನ್ನ ಸರ್ಕಾರಿ ದಾಖಲೆಗಳಿಂದ ನಾಪತ್ತೆ ಮಾಡ್ತಾರೆ ಅಂತಂದರೆ ಇನ್ನು ಬೇರೆ ಪ್ರದೇಶಗಳ ಗತಿ ಏನು? ಬೇರೆ ಸಾರ್ವಜನಿಕರ ಆಸ್ತಿಗಳ ಗತಿ ಏನು? ಇದು ನಮ್ಮಲ್ಲಿ ಪ್ರಶ್ನೆ ಮಾಡಬೇಕಾಗಿ ಬಂದಿದೆ. ಅದರಿಂದ ಈಗ ಕಂಪ್ಲೇಂಟ್ ಕೊಟ್ಟಿರೋದನ್ನ ದೂರು ಸರಿ ಇಲ್ಲದೇ ಇರೋದ್ರಿಂದ ಈ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಗರಸಭಾ ಅವತ್ತು ಆಯುಕ್ತರಾಗಿರ್ತಕ್ಕಂಥ ಯಾರು ಆಯುಕ್ತರಿದ್ರು ಅವರು ಮತ್ತು ನಗರಸಭಾ ಅಧ್ಯಕ್ಷರು ಇವರಿಬ್ಬರ ಕೈವಾಡದಿಂದಲೇ ಅಲ್ಲಿ ಅಕ್ರಮವಾಗಿ ಖಾತೆ ನಡೆದಿರೋದು, ಜೊತೆಗೆ ಆ ಕಡತ ನಾಪತ್ತೆಯಾಗಿರೋದು. ಅದರಿಂದ ಅವರಿಬ್ಬರ ವಿರುದ್ಧನೂ ದೂರು ಕೊಟ್ಟು ಸೂಕ್ತವಾದ ತನಿಖೆ ಮಾಡಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಶಂಕರಪುರ ಸುರೇಶ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು. ನಾನು